ಅಕ್ಕ, ನೀನು ಯಾರನ್ನು ಹುಡುಕ್ತೀಯೋ ಎಂತವನ್ನ ಹುಡುಕ್ತೀಯೋ ನನಗೆ ಗೊತ್ತಿಲ್ಲ. ಅದು ನಾನು ಕೇಳಕ್ಕೂ ಹೋಗಲ್ಲ. ಆದರೆ ನಾಳೆನೇ ಇವಳನ್ನು ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರಬೇಕು. ಆದಷ್ಟು ಬೇಗ ಮದುವೆ ನಡಿಬೇಕು. ಅಕ್ಷರ ಕಲಿಸಿ ಜವಾಬ್ದಾರಿ ಬರ್ಸೋಣ ಅಂತ ಅನ್ಕೊಂಡೆ, ಅದಾಗಲಿಲ್ಲ. ಕೊನೆ ಪಕ್ಷ ಅಕ್ಷತೆ ಕಾಳು ಹಾಕಿ ನನ್ನ ಜವಾಬ್ದಾರಿನಾರು ಕಳ್ಕೊಂಡ್ರೆ ಸಾಕಾಗಿದೆ. ಅಕ್ಕ, ಎಲ್ಲ ಏರ್ಪಾಟ್ ಮಾಡಿಬಿಡು. ಪ್ಲೀಸ್ ಅಪ್ಪ, ಈ ಮದುವೆ ಮಾತ್ರ ಬೇಡ ಅಪ್ಪ, ಪ್ಲೀಸ್. ನನಗೆ ನೀವು ಬೇರೆ ಯಾವ ಶಿಕ್ಷಣ ಆದರೂ ಕೊಡಿ, ಅದೇ ನಿಮ್ಮಿಂದ ದೂರ ಆಗೋ ಶಿಕ್ಷೆ ಮಾತ್ರ ಬೇಡ ಅಪ್ಪ. ನಿಮ್ಮ ಕಾಲಿಗೆ ಬೇಡನೆ ಅಪ್ಪ. ಹತ್ರನೇ ಮಾಡ್ಕೊಂಡಿಲ್ಲ ಅಂದಮೇಲೆ ದೂರ ಆಗೋ ಮಾತೇ ಬರಲ್ಲ. ಮನ್ಸಲ್ಲೇ ಇಲ್ಲದೆ ಇರೋರು ಮನೇಲೂ ಇರೋದು ಬೇಕಾಗಿಲ್ಲ. ಅಕ್ಕ, ತಯಾರಿ ಇವತ್ತಿಂದನೇ ಶುರು ಆಗಲಿ. ಓಹ್, ಇಲ್ಲಿದ್ಯಾ ವಿಶಾಲು? ಮನೇಲಿರ್ದೆ ಇನ್ನೆಲ್ಲಿರ್ಲಿ, ನಿಮ್ಗಂತೂ ಧೂಳು ಹೊಡೀರಿ ಹೊಡೀರಿ ಅಂತ ಹೇಳಿ ಹೇಳಿ ಸಾಕಾಗಿ ಈಗ ನಾನೇ ಹೊಡಿತಾ ಇದ್ದೀನಿ. ಅಲ್ಲ ವಿಶಾಲು, ನನ್ನ ಮಗಳೇನೋ ಎಕ್ಸಾಮಲ್ಲಿ ಪಾಸ್ ಆದ್ಲು. ಮುಂದೆ ಏನು ಕತೆ? ನನ್ನ ಮಗ ಓದ್ಸನಂತ ಅವಳು ಕಷ್ಟ ಆಗಲ್ವನೇ? ರೀ, ಕಷ್ಟಪಟ್ಟು ಓದೋಳು ಅವಳು, ಕಷ್ಟಪಟ್ಟು ಓದ್ಸೋನು ಇವನು. ಇವರಿಬ್ಬರ ಮಧ್ಯೆ ನಿಮ್ದೇನ್ರಿ ಕಷ್ಟ? ಇತ್ತಗೊಂಡ್ರಿ. ಅಲ್ಲ ವಿಶಾಲು, ಜಾಸ್ತಿ ಓದ್ಬೇಕಾದ್ರೆ ಜಾಸ್ತಿ ದುಡ್ಡು ಖರ್ಚಾಗುತ್ತಲ್ಲ. ಪಾಪ ನನ್ನ ಮಗ ಇಲ್ಲಿಂದೇ ತರ್ತಾನೆ ಅಲ್ವೇ? ಅವಳೇನೋ ಓದ್ರೆ ಪರವಾಗಿಲ್ಲ. ಅಪ್ಪಿ ತಪ್ಪಿ ಅಪ್ಪಿನೂ ಇಲ್ಲ ತಪ್ಪಿನೂ ಇಲ್ಲ. ಅವಳು ಚೆನ್ನಾಗಿ ಓದ್ತಾ ಇರೋದಕ್ಕೆ ತಾನೇ ಕಾಲೇಜಿಗೆ ಫಸ್ಟ್ ಬಂದಿರೋದು. ನಮ್ಮ ಸುಬ್ರಹ್ಮಣ್ಯನು IAS ಮಾಡಿಸ್ಬೇಕು ಅಂತ ಇರೋದು. ನಮ್ಮ ಸುಬ್ರಹ್ಮಣ್ಯನು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ. ಮನೆ ಕಷ್ಟಗಳೆಲ್ಲ ನೋಡಿ ಎಲ್ಲ ಜವಾಬ್ದಾರಿನೂ ತನ್ನ ಹೆಗ್ಲ ಮೇಲೆ ಹಾಕೊಂಡು ಓದೋದೇ ನಿಲ್ಲಿಸ್ಬಿಟ್ಟ. ಇವಳು ಚೆನ್ನಾಗಿ ಓದ್ತಾ ಇರೋದಕ್ಕೆ ಈಗ ಅವಳನ್ನ ಓದಿಸ್ತಾ ಅವನ ಆಸೆನ ಅದರಲ್ಲೇ ಕಾಣ್ತಾವನೆ. ಇವಳು ಅಷ್ಟೇ ಚೆನ್ನಾಗಿ ಓದಿ ಅವನ ಆಸೆನ ನೆರವೇರಿಸ್ತಾಳೆ. ನೀವು ಅನುಮಾನ ಎಲ್ಲ ಪಡಬೇಡಿ, ಅರ್ಥ ಆಯ್ತಾ? ನಿಮ್ಮ ಜೊತೆ ಮಾತಾಡ್ಕೊಂಡಿದ್ರೆ ಯಾವ ಕೆಲಸನೂ ಸಾಗಲ್ಲ. ಹಿಡ್ಕೊಳ್ಳಿ, ನಾನು ಬಟ್ಟೆ ನೆನೆ ಹಾಕಿದ್ದೀನಿ, ಧೂಳನ್ನ ಒಂದು ಸ್ವಲ್ಪ ಹೊಡ್ತಿ. ಮಾತಾಡೋಣ ಅಂತ ಬಂದರೆ ಮನೆ ಕ್ಲೀನ್ ಮಾಡೋ ಕೆಲಸ ಕೊಟ್ಲಲ್ಲಪ್ಪ. ಫರ್ದಾ, ನೀನು ಹೊರಡು. ಫರ್ದಾ, ನೀನು ಹೊರಡು ಒಂದೇ.
ಮಾಡ್ತಿರೋದು? ಏನೇ ನೀನು ಬರ್ಬಾರ್ದು ಬಂದಿರೋದು? ಅಯ್ಯೋ ದೇವ್ರೆ, ನಾನು ನೋಡ್ತಿರೋದನ್ನೆಲ್ಲ ನಿಜನಾ? ಅಲ್ವೇ, ನಿಮ್ಮಣ್ಣ ನೀನ್ ಚೆನ್ನಾಗಿ ಓದ್ತಿ ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾನಲ್ಲೇ. IAS ಓದಿಸ್ಬೇಕು ಅಂತಿದ್ದಾನಲ್ಲ. ನೀನ್ ನೋಡಿದ್ರೆ ಇವನ್ ಜೊತೆ ಚಕ್ಕಂತ ಆಡ್ತಿದ್ದೀನಿ. ಮಾಧು, ಇನ್ನೊಂದು ಮಾತು ಆಡ್ಬೇಡ. ನೀನ್ ಮಾಡಿದ್ದಲ್ಲ ನಾನು ಕಣ್ಣಾರೆ ನೋಡಿದ್ಮೇಲೆ ನೀನ್ ಹೇಳೋದನ್ನ ಕೇಳ್ಬೇಕಾ ನಾನು? ಏನೇ ನೀನಿನ್ನು ಹಾಡ್ಕೊಂಡು ಓದ್ಕೊಂಡು ಬೆಳಿತಿರೋ ಚಿಕ್ಕ ಹುಡುಗಿ ಅನ್ಕೊಂಡಲ್ಲೇ. ಆದ್ರೆ ಇಷ್ಟೆಲ್ಲ ದೊಡ್ಡದು ಕೆಲಸ ಮಾಡೋಷ್ಟು ದೊಡ್ಡೋಳಾಗ್ಬಿಟ್ಟ ನೀನು. ನಿಮ್ಮಣ್ಣ ಅಷ್ಟೊಂದು ಕಷ್ಟಪಡ್ತಾ ಇದ್ರು ನಿನ್ ತಂಗಿ ಚೆನ್ನಾಗಿ ಓದ್ತಾಳಲ್ಲ ಅಂತ. ಅಮ್ಮ, ನೀನ್ ಎಲ್ಲಿ ತನಕ ಓದ್ತೀಯೋ ಅಲ್ಲಿ ತನಕ ನಾವು ಓದಿಸ್ತೀನಿ ಅಂತಿದ್ನಲ್ಲ. ಹಂಗೇನೇ ಉತ್ತರ ಕೊಡ್ತೀಯ ನೀನು? ಏನ್ ಕೊಡ್ತೀಯ ಹೇಳು? ಇಲ್ಲ ಅಣ್ಣ, ನಾನ್ ನಿನ್ ಮೇಲೆ ಓದಲ್ಲ, ಇವನ್ ಜೊತೆ ಚಕ್ಕಂತ ಆಡ್ಕೊಂಡಿರ್ತೀನಿ ಅಂತಿದ್ದೇನೆ. ಇಲ್ಲ, ಇನ್ನು ನಿನ್ನ ಹಿಂಗೆ ಬಿಟ್ರೆ ಹಾಗಲ್ಲ. ಬರೇ ನಿನಗೆ ಹೇಳ್ತಿರೋದು, ಬಾ. ಮಾಡಿ ಏನ್ ಮಾಡ್ತಿದ್ಯಾ ನೀನು? ಇನ್ನು ಏನ್ ಮಾಡ್ಬೇಕು ಮಾ? ರಾವಣಿನ ಮದುವೆ ಆಗೋದಕ್ಕೆ ಯಾರಾದ್ರೂ ಹುಡ್ಕೋ ಅಂತ ನಿನ್ನ ತಮ್ಮ ನನ್ನ ಕಣ್ಣು ಮುಂದೆನೆ ನಿಂಗೆ ಹೇಳ್ತಾನಲ್ಲ. ಯಾಕೆ ನಾನೊಂದು ಕಣ್ಣಿಗೆ ಹುಡುಗನ ಥರ ಕಾಣಿಸ್ತಿಲ್ವಾ? ನನಗೇನು ಕಮ್ಮಿ ಆಗಿದೆ? ನಾನು ಓದಿಲ್ವಾ? ಮಾವೊಂದು ಬಿಸ್ನೆಸ್ಸು, ಪಾಲಿಟಿಕ್ಸು ಇದನ್ನೆಲ್ಲ ಹ್ಯಾಂಡಲ್ ಮಾಡೋಷ್ಟು ಕೇಪಬಿಲಿಟಿ ನಂಗಿಲ್ವಾ? ಮೋರ್ ಓವರ್ ನಾನು ಅವಳಿಗೆ ಅತ್ತೆ ಮಗ. ಇದಕ್ಕಿಂತ ಇನ್ನೇನು ಕ್ವಾಲಿಟೀಸ್ ಬೇಕು ಮಾವ? ಇಷ್ಟೆಲ್ಲ ಆದರೂ ಮಾವ ನನ್ನ ಬಗ್ಗೆ ಒಂದು ಮಾತು ಹೇಳಲಿಲ್ಲ. ಮದನ್ ಇದನಲ್ಲ, ಬೇರೆ ಹುಡುಗನ ಯಾಕೆ ಹುಡುಕ್ಬೇಕು ಅಂತ ನೀನು ಒಂದು ಮಾತು ಹೇಳಲಿಲ್ಲ. ಮಾವ ಹೇಳಿದಕ್ಕೆಲ್ಲ ಹ್ಞೂ ಹ್ಞೂ ಅಂತ ತಲೆ ನಡೆಸ್ತಾ ಇದ್ದೆ. ಬೇರೆ ಯಾರನ್ನ ತಂದು ಮದುವೆ ಮಾಡಬೇಕು ಅಂತನ ನಾವಿಷ್ಟೆಲ್ಲ ಮಾಡ್ತಿರೋದು. ಮಾಡಿ ನೀನು ಈ ಕೋಪ ಮಾಡಿಕೊಂಡು ಆ ಥರ ಪಟ್ಟು ವೀರು ಹತ್ರ ಮಾತಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಅಥವಾ ನಾನಾಗೆ ನಾನು ಹೋಗಿ ವೀರು ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಕ್ಕಾಗಲ್ಲ. ಹಾಗೆ ನಾನು ಒಂದು ವೇಳೆ ಕೇಳಿದ್ರು ಅವನು ಅದಕ್ಕೆ ಒಪ್ಕೋತಾನೆ ಅಂತ ನನಗೆ ಅನ್ನಿಸ್ತಿಲ್ಲ. ಅದ್ರ ಬದಲಾಗಿ ಅವನಾಗೆ ಬಂದು ಅಕ್ಕ ಶ್ರಾವಣಿನ ಮದನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳಬೇಕು. ಹೇಳೋ ಹಾಗೆ ನಾವು ಗೇಮ್ ಪ್ಲೇ ಮಾಡಬೇಕು. ಮಾಮ್, ಆ ರೀತಿ ಎಲ್ಲ ಆಗುತ್ತೆ ಅಂತ ನಾವು ಕಾಯ್ತಾ ಕೂತ್ಕೊಂಡ್ರೆ ನಾಳೆ ದಿನ ಇನ್ಯಾರೋ ಬಂದು ಶ್ರಾವಣಿನ ಕಟ್ಕೊಂಡು ಹೋಗ್ತಾನೆ ಅಷ್ಟೇ. ನಾವು ಗೇಮ್ ಪ್ಲೇ ಮಾಡೋಷ್ಟರಲ್ಲಿ ಮ್ಯಾಚೇ ಮುಗ್ದೋಗಿರುತ್ತೆ. ನೀನೇನು ಹೇಳ್ತಿದ್ದೆ? ಶ್ರಾವಣಿನ ಒಲಿಸ್ಕೊ, ನಿನ್ನ ಕಡೆ ಬರೋ ಹಾಗೆ ಮಾಡ್ಕೊ ಅಂತ. ಆದರೆ ನೀನೇ ಇವಾಗ ಬೇರೆ ಹುಡುಗನ್ನ ಹುಡುಕಿ ಮದುವೆ ಮಾಡ್ತೀನಿ ಅಂತ ಮಾವಂಗೆ ಹೇಳಿದ್ಯಾ. ನನಗೆ ಯಾಕೋ ನೀನು ನನ್ನ ಜೊತೆ ಗೇಮ್ ಪ್ಲೇ ಮಾಡ್ತೀನಿ ಅಂತ ಅನ್ನಿಸ್ತಿದೆ. ವಾಟ್ ಆರ್ ಯು ಸೇಯಿಂಗ್ ಮಾಡಿ? ನಾನು ಇದನ್ನೆಲ್ಲ ಮಾಡ್ತಿರೋದು ನಿನಗೋಸ್ಕರ. ಗೊತ್ತಾಗ್ತಿಲ್ಲ. ನೀನೇ ಅವಳನ್ನ ಒಲಿಸ್ಕೊ ಅಂತ ಹೇಳ್ತೀಯ ಅಲ್ಲ. ಅವಳು ನನ್ನ ಮದುವೆ ಆಗಬೇಕು, ನಿನಗೆ ಸೊಸೆ ಆಗಬೇಕು ಅನ್ನೋದಾಗಿದ್ರೆ ನೀನು ಅವಳ ಜೊತೆ ನಗ್ನಗ್ತಾ ಅವಳನ್ನ ಒಲಿಸ್ಕೊಳ್ಳೋ ಥರ ಮಾತಾಡ್ತಿದ್ದೆ. ಅದು ಬಿಟ್ಟು ಅವಳನ್ನ ಪದೇ ಪದೇ ಕೆಣಕಿ ಯಾಕೆ ದ್ವೇಷ ಕಟ್ಕೋತಿದ್ಯಾ ಮಾಮ್? ಇದಕ್ಕೆಲ್ಲ ನಾನೀಗ ಉತ್ತರ ಹೇಳಲ್ಲ. ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ನಾನು ಯಾಕೆ ಶ್ರಾವಣಿ ವಿರುದ್ಧ ನಿಂತಿದ್ದೀನಿ, ವೀರುನು ಶ್ರಾವಣಿನೂ ಯಾಕೆ ದೂರ ಮಾಡಕ್ಕೆ ನೋಡ್ತಿದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ಶ್ರಾವಣಿ ಹುಟ್ಟಕ್ಕೆ ಮುಂಚೆ ಏನಾಯಿತು ಅಂತ ಗೊತ್ತಾಗಬೇಕು. ಸದ್ಯಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ತಲೆ ಕೆಡಿಸ್ಕೊಳ್ಳೋದು ಬೇಡವಾ? ಈಗ ನಡೀತಿರೋದು ನೋಡಿದ್ರೆ ನನ್ನ ತಲೆ ಕೆಟ್ಟೋಗ್ತಿದೆ. ಇಷ್ಟೆಲ್ಲ ಆದರೂ ತಲೆ ಕೆಡಿಸ್ಕೋಬೇಡ ಅಂತ ಕೂಲಾಗಿ ಹೇಳ್ತಿದ್ಯಲ್ಲ. ನಾಳೆ ದಿನ ಯಾರಾದ್ರೂ ಶ್ರಾವಣಿ ನೋಡಕ್ ಬಂದವರು ಅಕಸ್ಮಾತ್ ಒಪ್ಕೊಂಡೋದ್ರೆ ನನ್ನ ಕತೆ ಏನು? ಋಣಾನುಬಂಧ ಹೇಗಿರ್ತೋ ಹಾಗಾಗತ್ತಷ್ಟೇ. ನಾನಾಗ್ಲಿ ನೀನಾಗ್ಲಿ ಅದನ್ನ ತಪ್ಸಕ್ಕಾಗತ್ತಾ ಮಾಡಿ? ಮಾಡಿ ಡೋಂಟ್ ವರಿ, ಏನಾಗಬೇಕೋ ಅದು ಹಾಗೆ ಆಗುತ್ತೆ. ಈ ಥರ ಎಲ್ಲ ಹೇಳಿ ನನ್ನ ತಲೆ ಕೆಡಿಸ್ಕೊಡೋ ಮಗನೆ ಅಂತ ಹೇಳ್ಬಿಟ್ಟು ಹೋಗ್ತಿದ್ಯಲ್ಲ ಮಾವು. ನಿನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ.
ನೀನು ನನ್ನ ತಲೆ ಸವರ್ತಿದ್ಯೋ, ತಲೆಗೆ ಹೊಡಿತಿದ್ಯೋ, ಅಥವಾ ನನ್ನ ತಲೆನೇ ತೆಗಿತಿದ್ಯೋ? ಹ್ಞೂ ಒಂದು ಅರ್ಥ ಆಗ್ತಿಲ್ಲ. ನಾನು ಎಷ್ಟೇ ಸಾಧನೆ ಮಾಡಿ ಒಳ್ಳೆ ಹೆಸರು ಮಾಡಿದ್ರು ಆ ಒಳ್ಳೆ ಹೆಸರಿಗೆ ಕಪ್ಪು ಮಸಿ ಬೆಳೆಯೋದಕ್ಕೆ ಮಗಳು ಹೆಸರಲ್ಲಿ ಶತ್ರುಗಳ ಮನೆಯಲ್ಲಿದ್ದಾಳೆ. ಇಂಥವಳನ್ನ ಮನೇಲಿ ಇಟ್ಕೊಂಡು ಕೊರಗೋದಕ್ಕಿಂತ ಕೊಟ್ಟು ಹೆಣ್ಣು ಹೊರಗೆ ಅಂತ ಕೈ ತೊಳ್ಕೊಳ್ಳೋದು ಒಳ್ಳೇದು. ಎಷ್ಟು ಅದೃಷ್ಟ ಮಾಡಿದ್ಯಾ ಅಲ್ವಾ? ನಿಂಗೆ ಏನೇ ತಪ್ಪು ಮಾಡಿದ್ರು ನಿಂಗೇನು ಗೊತ್ತಾಗಲ್ಲ ಅಂತ ಎಲ್ಲರೂ ನಿನ್ನನ್ನು ಕ್ಷಮಿಸ್ಬಿಡ್ತಾರೆ, ಮುದ್ದು ಮಾಡ್ತಾರೆ, ಯಾರು ಶಿಕ್ಷೆ ಕೊಡಲ್ಲ. ನೀನು ನೋಡ್ತಿದ್ರೆ ನನಗೆ ಅಸೂಯೆ ಆಗುತ್ತೆ. ನನಗೆ ಸಿಗದೆ ಇರೋ ನಮ್ಮ ಅಪ್ಪನ ಪ್ರೀತಿ ನಿನಗೆ ಸಿಗ್ತಿದೆ. ನೀನು ಎಲ್ಲಿಂದನೂ ಈ ಮನೆಗೆ ಬಂದೆ, ಅದು ಯಾವಾಗಲೂ ಇಲ್ಲೇ ಇರ್ತೀಯ. ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದೆ, ಆದ್ರೆ ಈ ಮನೆ ಬಿಟ್ಟು ನಾನು ಹೋಗ್ಬೇಕಾಗ್ತಿದೆ. ನನಗೆ ಈ ಮನೇಲಿರೋ ಅದೃಷ್ಟ ಇಲ್ಲ. ಈ ಮನೇನ್ ಬಿಟ್ಟು ನಮ್ಮ ಅಪ್ಪನ್ ಬಿಟ್ಟು ನಾನು ಹೇಗ್ ಹೋಗ್ಲಿ ಬೇಬಿ? ಅಪ್ಪನೇ ಇಲ್ದೇ ಇರೋ ಪ್ರಪಂಚದಲ್ಲಿ ನಾನು ಹೇಗ್ ಬದುಕ್ಲಿ? ನಾ ಬದುಕಕ್ಕೆ ಯಾವ ಕಾರಣನೂ ಉಳಿದಿಲ್ಲ ಬೇಬಿ. ಶ್ರಾವಣಿ, ರೆಡಿನೇನಮ್ಮ? ಯಾಕಮ್ಮ ಅಳ್ತಿದ್ಯಾ ಶ್ರಾವಣಿ? ಹೆಣ್ಣಾಗಿ ಹುಟ್ಟಿದ್ಮೇಲೆ ನಮ್ಮನೆಯಿಂದ ಮತ್ತೊಂದು ಮನೆಗೆ ಹೋಗ್ಲೇಬೇಕಾಗತ್ತೆ. ನಮ್ಮೂರನ್ನ ಬಿಟ್ಟು ಮತ್ತಿನ್ಯಾರನ್ನೋ ನಮ್ಮೂರು ಅಂತ ಅನ್ಕೊಂಡು ಇಡೀ ಜೀವನ ಕಳಿಬೇಕಾಗತ್ತೆ. ಆದ್ರೆ ಆ ಹೊಸ ಜೀವನದಲ್ಲಿ ಸಂತೋಷನ ನೀನೇ ಕಂಡ್ಕೋಬೇಕಾಗತ್ತೆ. ನೀನ್ ಇಲ್ಲಿದ್ದು ಪಡ್ತಾ ಇರೋ ಕಷ್ಟನ ನನ್ನಿಂದ ನೋಡಕ್ ಆಗ್ತಿಲ್ಲ ಶ್ರಾವಣಿ. ಅಟ್ಲೀಸ್ಟ್ ನಿನಗೆ ಇಲ್ಲಿ ಸಿಗ್ತಿರೋ ಪ್ರೀತಿ ನಿನ್ನ ಗಂಡನಿಂದಾದ್ರೂ ನಿನಗೆ ಸಿಗ್ಲಮ್ಮ. ನಿನಗ್ ಮದ್ವೆ ಮಾಡಿ ಕಳ್ಸೋದು ಒಂದ್ ರೀತಿ ಬೇಸರವಾಗಿದ್ರೆ ಒಂದ್ ರೀತಿ ಸಮಾಧಾನ ಅನಿಸ್ತಿದೆ. ನಿಮ್ಗೆಲ್ಲ ಸಮಾಧಾನ ಅನ್ನಿಸ್ತಿದೆ. ಅಪ್ಪಂಗೆ ನಂಗೆ ಮದ್ವೆ ಮಾಡಿ ಕಳ್ಸಿದ್ರೆ ನೆಮ್ಮದಿ ಸಿಗುತ್ತೆ. ಆದ್ರೆ ನನಗೆ ಉಸಿರು ಕಟ್ಟಾಗ ಆಗ್ತಿದೆ ಚಿಕ್ಕಮ್ಮ. ನೀರಲ್ಲಿ ಮುಳುಗೋಗ್ತಿದ್ದೀನೇನೋ, ಜೀವನ ಮುಗ್ದೋಗ್ತಿದೇನೋ ಅಂತ ಅನ್ನಿಸ್ತಿದೆ ಚಿಕ್ಕಮ್ಮ. ಶ್ರಾವಣಿ, ಚಿಕ್ಕಮ್ಮ ಶ್ರಾವಣಿ, ಬದುಕು ಇಷ್ಟಕ್ಕೆ ಮುಗ್ದೋಗಿಲ್ಲಮ್ಮ. ಇಷ್ಟು ದಿನ ನೀನು ನಿಮ್ ತಂದೆ ಪ್ರೀತಿಗೋಸ್ಕರ ಒದ್ದಾಡ್ದೆ, ಆದ್ರೆ ಅದು ನಿನಗೆ ಸಿಗಲೇ ಇಲ್ಲ. ಈಗ ನಿನ್ ಬದುಕಿನ 2ನೇ ಅಧ್ಯಾಯ, ನಿನ್ನ ಹೊಸ ಜೀವನನ ಶುರು ಮಾಡುವಂತ ಹೊಸ್ಲಲ್ಲಿ ನಿಂತಿದ್ಯಾ. ಇಲ್ಲಿಂದ ನಿನ್ ಜೀವನ ಒಂದು ಹೊಸ ದಾರಿನೇ ತಗೊಳತ್ತೆ. ಬೇಡ ಚಿಕ್ಕಮ್ಮ, ನಂಗಿದೆಲ್ಲ ಬೇಡ. ಕತ್ಲೆಯಲ್ಲಿ ಗೊತ್ತು ಗುರು ಇಲ್ದಿರೋ ಜಾಗದಲ್ಲಿ ನನ್ನೆಲ್ಲ ನೀವೆಲ್ಲ ಒಬ್ಬರೇ ಬಿಟ್ಟು ಹೋಗ್ತಿದ್ದೀರೇನೋ ಅಂತ ಅನ್ನಿಸ್ತಿದೆ. ಒಂಥರ ಭಯ, ಒಂಥರ ಒದ್ದಾಟ, ತುಂಬಾನೇ ಸಂಕಟ ಆಗ್ತಿದೆ ಚಿಕ್ಕಮ್ಮ. ಶ್ರಾವಣಿ, ನೀನ್ ಯಾಕಮ್ಮ ಇಷ್ಟೊಂದು ಹೆದರ್ಕೊಂತ ಇದ್ಯಾ? ನೀನ್ ಯಾರನ್ನಾದ್ರೂ ಪ್ರೀತಿ ಗೀತಿ ಅಂತ ಗಂಡಿನ ಕಡೆಯವ್ರು ಬಂದಿದ್ದಾರೆ, ಶ್ರಾವಣಿ ಮೇಡಮ್ನ ಕರ್ಕೊಂಬರ್ಬೇಕು. ಸರಿ ಶ್ರಾವಣಿ ಬಾಮ್ಮ. ಇದೇನಮ್ಮ ಇಷ್ಟು ಸಣ್ಣ ಬುಟ್ಟ ಇಟ್ಕೊಂಡಿದ್ಯಾ? ನನ್ನ ಹತ್ರ ಬೇರೆ ಇದೆ, ತಗೊಂಡ್ ಬರ್ತೀನಿ. ಓಕೆನಾ? ಸುಬ್ಬು,
ಸೋತ್ ಹೋದೆ ಅಲ್ವಾ? ಇಷ್ಟು ವರ್ಷ ಪ್ರಯತ್ನ ಪಟ್ರು ಅಪ್ಪನ ಪ್ರೀತಿನೇ ಸಿಕ್ಕಿಲ್ಲ. ಈಗ ಇನ್ಯಾರೋ ಬಂದು ಹೊಸ ಜೀವನ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ ಅಂತ ನಂಬ್ಕೊಂಡು ಈ ಮನೆ ಬಿಟ್ಟು ಹೋಗ್ಬೇಕಾ? ಇವತ್ತು ನಿಜವಾಗ್ಲು ನಾನು ಅನಾಥ ಅಂತ ಅನ್ನಿಸ್ತಿದೆ ಸೊಪ್ಪು. ಜೀವನನೇ ಅಷ್ಟು ಅಲ್ವಾ ಮೇಡಮ್? ಇಲ್ಲಿ ಅಂದ್ಕೊಂಡಿದ್ದಾಗೋದಕ್ಕಿಂತ ಆಗೋದಕ್ಕೆ ನಾವು ಹೊಂದ್ಕೊಂಡು ಹೋದ್ರೆ ಒಳ್ಳೇದು. ಬನ್ನಿ ಮೇಡಮ್. ಎಲ್ಲಿ? ನೋಡ್ದಾ ಈಗ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ಯಾ? ಈ ಗಂಡಿನ ಕಡೆ ಏನಾದರೂ ಶ್ರಾವಣಿನ ಒಪ್ಕೊಂಡ್ರೆ? ಒಪ್ಕೋಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊ. ಮಮ್ಮಿ ಏನು ಮಾತಾಡ್ತೀಯ ನೀನು? ಜಾಸ್ತಿ ಮಾತಾಡ್ಬೇಡ, ಸುಮ್ಮನೆ ಬಾ. ವೀರು, ಇವ್ರ ಪರಿಚಯ ಎಲ್ಲ ಆಯ್ತಲ್ಲ ನಿನಗೆ? ಆಯ್ತಕ್ಕ, ನಿನಗೆ ಪರಿಚಯ ಇದೆಯಲ್ಲ. ಕರ್ಕೊಂಡು ಹೋಗಮ್ಮ ಶ್ರವಣ. ಇವಳೆ ನಮ್ಮ ಅಣ್ಣನ ಮಗಳು ಶ್ರಾವಣಿ. ಹುಡುಗಿ ಅಂತೂ ತುಂಬಾ ಲಕ್ಷಣವಾಗಿದ್ದಾಳೆ. ನಮ್ಗೇನೋ ಹುಡುಗಿ ಓಕೆನೆ. ಕಿರಣ್, ಏನ್ ಹೇಳ್ತೀಯ? ನನಗೆ ಒಪ್ಪಿಗೆ ಅಮ್ಮ, ಆದ್ರೆ ಅವ್ರಿಗೆ ನಾನು ಒಪ್ಪಿಗೆನಾ ಇಲ್ವಾ ಅಂತ ಅವರೇ ಒಂದು ಮಾತು ಹೇಳಿದ್ರೆ ಚೆನ್ನಾಗಿತ್ತು. ಅದರ ಅವಶ್ಯಕತೆ ಇಲ್ಲ. ಅವಳು ಮದುವೆಗೆ ಒಪ್ಕೊಂಡಿದ್ದಾಳೆ. ನಿಮಗೂ ಒಪ್ಪಿಗೆ ಅಂದಮೇಲೆ ಮದುವೆಗೆ ಮುಂದುವರಿಬೋದು. ಹಾಗೆ ಹೇಳಿದ್ಮೇಲೆ ಇನ್ನೇನಿದೆ? ಹೆಣ್ಣಿಗೆ ಹೂ ಮುಡ್ಸೋ ಶಾಸ್ತ್ರನ ಮುಂದುವರಿಸ್ಬೋದಲ್ಲ. ರೀ, ಒಂದ್ ನಿಮಿಷ. ನಿಮ್ ಸಂಬಂಧ ಬೆಳೆಸ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಮನೇಲಿ ಇರೋರ್ ಪರಿಚಯ ಎಲ್ಲ ಆಯ್ತು, ಆದ್ರೆ ಹುಡುಗಿ ತಾಯಿ ಬಗ್ಗೆ ಗೊತ್ತಾಗ್ಲಿಲ್ವಲ್ಲ? ಹುಡುಗಿ ತಾಯಿ ಇಲ್ವಾ? ನಮ್ಮ ಪಾಲ್ಗಿಲ್ಲ. ನಿಮ್ ಪಾಲಿಗಿಲ್ವಾ? ಹಾಗಂದ್ರೆ ಏನ್ ಅರ್ಥ ಸರ್? ತಪ್ಪು ತಿಳ್ಕೊಬೇಡಿ. ನಾಳೆ ದಿನ ಮದುವೆ ಮನೆಯಲ್ಲಿ ಫ್ರೆಂಡ್ಸು ರಿಲೇಷನ್ನು ಕೇಳೋ ಪ್ರಶ್ನೆನೇ ನಾನು ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದೀನಿ. ನೋಡಿ, ನಿಮ್ಮ ಹುಡುಗ ಮದುವೆ ಆಗೋದು ಈ ಮನೆ ಹುಡುಗಿನ. ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಒಪ್ಕೊಂಡ್ರೆ ಸಾಕಲ್ಲ. ಹುಡುಗಿ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂತಿದ್ರೆ ಕೇಳಿ, ಅವಳೇ ಹೇಳ್ತಾಳೆ. ಅದು ಬಿಟ್ಟು ಬೇಡದಿರೋ ವಿಷಯಗಳನ್ನೆಲ್ಲ ಕೆದ್ಕಕ್ಕೆ ಹೋಗ್ಬೇಡಿ. ಬರೀ ಹುಡುಗ ಹುಡುಗಿ ಒಪ್ಕೊಂಡು ಮದುವೆ ಆಗೋಕ್ಕೆ ಇದು ಲವ್ ಮ್ಯಾರೇಜಾ? ನೀವು ದೊಡ್ಡ ಮನ್ಸರೇ ಇರ್ಬೋದು, ಆದ್ರೆ ನಮಗೂ ದೊಡ್ಡ ಬಳಗ ಇದೆ. ಅವರೆಲ್ಲ ಹುಡುಗಿ ತಾಯಿ ಬಗ್ಗೆ ಕೇಳಿದ್ರೆ ನಾನು ಇದೇ ತರ ಉತ್ತರ ಕೊಡಕ್ಕಾಗತ್ತಾ? ತಾಳಿ ಕಟ್ಟಿರೋ ಹೆಂಡತಿ ಬಗ್ಗೆನೇ ನಿಮ್ಗೆ ಹೇಳ್ಕೊಳಕ್ ಇಷ್ಟ ಇಲ್ಲ ಅಂತ ಅಂದಮೇಲೆ ಇಲ್ಲೇನೋ ತಪ್ಪು ನಡೆದಿದೆ ಅಂತ ತಾನೇ ಲೆಕ್ಕ. ಯಾಕೆ ಶೇರ್ ಮಾಡ್ಕೊಳಕ್ಕೂ ಆಗದೆ ಇರುವಷ್ಟು ಕೆಟ್ಟ ನಡವಳಿಕೆ ಇತ್ತ ಅವ್ರಿಗೆ?
ಅಥವಾ ನಿಮಗೆ ಮೋಸ ಮಾಡಿ ಬೇರೆ ಯಾರನ್ನಾದ್ರೂ? ಇನ್ನು ಒಂದೇ ಒಂದು ಮಾತು ನಿಮ್ಮ ಬಾಯಿಂದ ಬಂದ್ರು ನಾನು ಮನುಷ್ಯನಾಗಿರಲ್ಲ. Get out! I said get out! ಇದೇ ಕೊನೆ. ಇನ್ಮೇಲೆ ಈ ಮನೆಗೆ ಯಾರೇ ಬಂದ್ರು ಈ ತರ ಮಾತುಗಳು ಬರಬಾರ್ದು. ನನ್ನ ಬಾಳನ್ನೇ ನರ್ಕ ಮಾಡಿರೋ ಅನಿಷ್ಟನ ಎಷ್ಟು ವರ್ಷ ಮರಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಅನಿಷ್ಟದ ನೆರಳಾಗಿರೋ ಇವಳನ್ನು ಇಷ್ಟು ವರ್ಷದಿಂದ ಸಹಿಸ್ಕೊಂಡಿದ್ದೆ ಸಾಕು. ಆದಷ್ಟು ಬೇಗ ಮದುವೆ ಮಾಡಿ ಮನೆಯಿಂದ ಆಚೆಗೆ ಹಾಕಿದ್ರೆ ಕೆಟ್ಟ ನೆನಪುಗಳಿಂದ ಪೂರ್ತಿಯಾಗಿ ಆಚೆ ಬರ್ಬೋದು.